ಗದಗ ಜಿಲ್ಲಾ ಅಧ್ಯಕ್ಷ ಎಷ್ಟು ಬಾರಿ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಸದನದೊಳಗೂ ಸಭೆದೊಳಗೂ ಮಾತಾಡಿದೆ ನಾನು ನಿಮಗೆ. ಸದನದೊಳಗೂ ತಲೆ ಕೆಡಿಸ್ಕೊಳ್ಳಿಲ್ಲ ನೀವು, ಹೌದ್ರಾ? ಈಗ ಇಲ್ಲಿ ಸಮಸ್ಯೆನ ಮೊನ್ನೆ 3 ತಿಂಗಳಿಂದ ಹೇಳ್ತಾ ಇದ್ದೀವಿ. ಇಲ್ಲಿ ನೀರೇ ಬರ್ತಾ ಇಲ್ಲ. ಹಾಂ, ಹಂಗಂದ್ರೆ ನಗರಸಭೆದ್ದು ಇದನ್ನ ಟ್ಯಾಕ್ಸ್ ಯಾಕೆ ಕಟ್ಟಿಸ್ಕೊಂತೀರಾ? ಇಲ್ಲ, ವಿಡಿಯೋ ಆಫ್ ಮಾಡಲ್ಲ ಸರ್. ಅಲ್ಲಿ ತನಕ ಸಹಕಾರ ಕೊಡ್ಬೇಕ್ರಿ. ಮತ್ತೆ ನಳದ ಬಲ್ಲಿ ಟ್ಯಾಕ್ಸ್ ಅದನ್ನು ಕಟ್ಟಿಸ್ಕೊಂತೀರಲ್ಲ, ಅಲ್ಲಿ ಡ್ಯಾಮ್ನಲ್ಲಿ ನೀರಿಲ್ಲ, ಟ್ಯಾಕ್ಸ್ ಯಾಕೆ ಕಟ್ಟಿಸ್ಕೊಂತೀರ? ಹಂಗಂದ್ರೆ ಟ್ಯಾಕ್ಸ್ ಯಾಕೆ ಕೇಳ್ತಾ ಇದ್ದೀರಾ? ಟ್ಯಾಕ್ಸ್ ಯಾಕೆ ಕಟ್ಟಿಸ್ಕೊಂತೀರಾ? ಟ್ಯಾಕ್ಸ್ ಯಾಕೆ ಇದು ಮಾಡ್ತೀರಾ? ಅದು ದೇಶದ್ದಾಗ್ಲಿ, ಅದು ನೀವು ನಗರಸಭೆ ಅಧ್ಯಕ್ಷರು, ನೀವು ಒಂದು ಪಾರ್ಟಿದು ಜನತಾ ಪಾರ್ಟಿದೇ ಇದ್ದೀರಾ. ನಾವು ಅದಕ್ಕೆ ನಿಮಗೆ ತಪ್ಪು ಭಾವನೆ ಬರೆಸ್ತಾ ಇಲ್ಲ. ನೀವೊಂದು ನಿಮಗೆ ಜವಾಬ್ದಾರಿ ಇರುವಂಥದ್ದು ಈ ಏರಿಯಾ. ನಿಮಗೆ ಎಷ್ಟು ಬಾರಿ ಗಮನಕ್ಕೆ ತಗೊಂಬಂದ್ರು ಕೂಡ ಮಾಡಿಲ್ಲ ಮೇಡಮ್. ಈಗ ಸದ್ಯ ನಿಮಗೆ ಪ್ರಶಾಂತ್ ಅವರು ನಗರಸಭೆ 4 ಆಯುಕ್ತರಿಗೆ ಫೋನ್ ಮಾಡಿದ್ದೀನಿ. 15 ದಿವಸಗಟ್ಟಲೆ ನೀರು ಬಂದಿಲ್ಲ, ಯಾರಿಗೆ ಹೇಳಿದಿರಾ ಅಂತಂದೆ. ಅವರು ಯಾರವರು ಬಂಡಿ ಒಡ್ಡರ್ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಅಂತಂದ್ರು. 100 ಸತಿ ಫೋನ್ ಮಾಡಿದ್ದೀನಿ. ನೀವೀಗ ಒಂದು ಸೆಕೆಂಡ್ ಮಾತಾಡಿ ನೋಡಿರಿ ಅವರಿಗೆ. ವಾಲ್ಮನ್ರಿಗೆ ಸರಿಯಾಗಿ ಬಿಡಲ್ಲ ಮೇಡಮ್. ಇಲ್ಲೇ ಪೈಪ್ಲೈನ್ ಎಷ್ಟು ಹೊಡೆದಿದ್ದಾವೆ ನಿಮಗೆ ವಿಡಿಯೋಗಳನ್ನು ಹಾಕಿದ್ದೀನಿ, ನಿಮ್ಮ ವಾಟ್ಸಪ್ ಮುಖಾಂತರವಾಗಿ ಹಾಕಿದ್ದೀನಿ. ಅದನ್ನ ಯಾರು ನೋಡ್ತಾ ಇಲ್ವಲ್ಲ? ಹಾಂ, ಹೇಳ್ರಿ 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 ಹೇಳ್ರಿ. ಇದು ಸಮಸ್ಯೆ ಇವತ್ತಿಂದು ನಿನ್ನೆದಲ್ಲ, 40-50 ವರ್ಷದ್ದು. ನಾನು ಬಂದ್ 2 ವರ್ಷ ಆಯ್ತು. ನಾನು ಎಷ್ಟು ಶ್ರಮ ಪಡ್ಬೇಕು, ಎಷ್ಟು ನಾವು ಇದಕ್ಕ ವಾಟರ್ ಸಪ್ಲೈಗೆ ಪ್ರೆಷರ್ ಹಾಕಿ ಕೆಲಸ ಮಾಡತ್ತೀವಿ. ಈ ವರ್ಷ ಮಳೆ ಆಗಿಲ್ಲ, ಬರಗಾಲ ಐತೆ, ಡ್ಯಾಮ್ ನಾಗ ನೀರಿಲ್ಲ. ನಾವು ಭದ್ರಾ ಜಲಾಶಯದಿಂದ ನೀರ್ ತರಿಸ್ಕೊಂಡು ಇಷ್ಟ ದಿನ ಕೊಟ್ಟಿವಿ. ಈಗೂ ಅದೇ ಪ್ರಯತ್ನ ಮಾಡತ್ತೀವಿ, ಕೊಡ್ತೀವಿ. ಮತ್ತೆ ಯಾಕೆ ಟ್ಯಾಕ್ಸ್ ನೀವು ನೀರು ತರೋವರೆಗೂ ಟ್ಯಾಕ್ಸ್ ಬಂದ್ ಮಾಡ್ಬೋದಲ್ಲ ತುಂಬಿಸ್ಕೊಳೋದು? ಥ್ಯಾಂಕ್ ಯು. ಅವನು ಇವನು ಅನ್ಬೇಡಿ ಮೇಡಮ್. ಏಕವಚನದಲ್ಲಿ ಮಾತಾಡೋ ಹಾಕು ನಿಮಗೂ ಇಲ್ಲ. ಒಂದು ನಿಮಗೆ ಸೌಜನ್ಯತೆ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಬೇಕ? ನಿಮಗೆ ಒಂದು ಸೌಜನ್ಯತೆ ಇಲ್ಲಲ್ಲ, ಹೆಂಗ್ ಮಾತಾಡ್ಸ್ಬೇಕು ಅನ್ನೋಂಥದ್ದು ಅಲ್ಲ. ಸೌಜನ್ಯತೆ ಇಲ್ವಲ್ಲ ನಿಮಗೆ ಮಾತಾಡ್ಬೇಕಾಗಿದ್ದು. ಏಕವಚನದಲ್ಲಿ ಅವನು ಇವನು ಅನ್ಬೇಡ್ರಿ. ಈಗ ನಾನ್ ನಿಮಗೆ ಏಕವಚನದಲ್ಲಿ ಮಾತಾಡಿ ಈಗ ಇದು 2ನೇ ಬಾರಿ ನೀವು ಮಾತಾಡ್ತಾ ಇರೋದು ಮೇಡಮ್. ಅವನು ಹಂಗೆ ಅಂತ ಹೇಳಿದ್ರಿ, ಇವಾಗ ರೆಕಾರ್ಡಿಂಗ್ ಆಗಿದೆ, ಈಗ ಆಗಿದೆ. ಮೊನ್ನೆನೂ ನೀವು CC ಪಾಟೀಲ್ ರವ್ರ ಹತ್ರಕ್ಕೆ ಏನ್ ಮಾತಾಡಿದ್ರಿ ಅನ್ನೋದು ಕೂಡ ಇದೆ. CC ಪಾಟೀಲ್ ಟೋಲ್ ನಾಕದ ಬಗ್ಗೆ ಬಂದಾಗ ನಮ್ಗೆ ಏನ್ ಬೇದಿದ್ರಿ ಅನ್ನೋದು ಗೊತ್ತಿದೆ. ಲೈವ್ ಅಲ್ಲಿ ಇದೆ, ಎಲ್ಲಾ ತರದ್ದು ನಮ್ ಕಡೆ ಲೈವ್ ಇದೆ. ಏನ್ರಿ, ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ರಿ, ಜನರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲೀರಿ. 35ನೇ ವಾರ್ಡಿಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ಎಷ್ಟು ಬೇರೆ ಗಮನಕ್ಕೆ ತಗೊಂಡ್ರು ಕೂಡ ಮಾಡೋ ಯೋಗ್ಯತೆ ಇಲ್ಲ ಅಂದ ಬಳಕ ಅಧ್ಯಕ್ಷ ಸೀಟದಲ್ಲಿ ಇದ್ಕೊಂಡ್ರೆ ಏನು ಪ್ರಯೋಜನ ನಿಮ್ದು? ಅಲ್ಲ, ಇವಾಗ ಎಲೆಕ್ಷನ್ ಇದೆ, ಓಡಾಡ್ತಾ ಇದ್ದೀರಿ. ಎಷ್ಟು ಬಾರಿ ಗಮನಕ್ಕೆ ತಗೊಂಡ್ರು ಮಾಡಿಲ್ವಲ್ಲ ನೀವು? ಮಾಜಿ ಮುಖ್ಯಮಂತ್ರಿ ಇದಾರೆ, ಅವರು ಪಾರ್ಟಿಯಿಂದ ನೀವು ಪ್ರಚಾರ ಮಾಡಕ್ ಬಂದಿದ್ರಿ. ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಗೌರವ ಇಲ್ಲ. ಅವನು ಇವನು ಅಂತ ಮಾತಾಡ್ತಿರಲ್ಲ. ಒಂದು ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿದ್ದೀರಾ, ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡ್ತೀರಾ. ಸೌಜನ್ಯತೆ ಕಲಿಸ್ಕೊಟ್ಟಿಲ್ವಾ ನಿಮ್ಮ ಪಾರ್ಟಿ ಪ್ರೆಸಿಡೆಂಟ್? ಏನು ಮೋದಿ ಅವ್ರು ಕಲಿಸ್ಕೊಟ್ಟಿಲ್ವಾ? ಬೊಮ್ಮಾಯಿ ಕಲಿಸ್ಕೊಟ್ಟಿಲ್ವಾ? ಒಬ್ರು ಮಾಜಿ ಮುಖ್ಯಮಂತ್ರಿ ಪಾರ್ಟಿಯಲ್ಲಿ ಇದ್ದಾರೆ ಇವರು. ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಪಾರ್ಟಿಯಲ್ಲಿ ಇವತ್ತು ಜನರನ್ನ ಈ ತರ ಗೋಳಿಕೊಂತ ಇದ್ದೀರಾ. ನೀರಿಲ್ಲ ಅಂದಿದ್ಕೇನೆ, ಜನದ ಪರವಾಗಿ ಮಾತಾಡಿದ್ಕೇನೆ KRS ಪಾರ್ಟಿ ಅವರು ಇವರು. ಅವನು ಇವನು ಅಂತ ಮಾತಾಡ್ತಾರೆ ಇವರು. ಇವ್ರಿಗೆ ಹೇಗಿದ್ಯಾ ಮಾತಾಡ್ಲಿಕ್ಕೆ, ಓಟ್ ಕೇಳಲಿಕ್ಕೆ ಬರಕ್ಕೆ? ಕರೆಕ್ಟ್ ಮಾತಾಡ್ಬೇಕು, ರೆಸ್ಪೆಕ್ಟ್ ಕರೆಕ್ಟ್ ಆಗಿ. ಬರಗಾಲ ಇದೆ ಅಂದ್ರೆ ಟ್ಯಾಕ್ಸ್ ಕಟ್ಟೋದು ಬಂದ್ ಮಾಡಿಸ್ಕೊಡ್ರಿ. ಎಷ್ಟು ತಿಂಗಳಿಂದ ಇರುತ್ತೆ? ಒಂದು ನೀರಿನ ಟ್ಯಾಂಕರ್ ತಗೊಂಬಂದು ಹಾಕೋ ಸೌಜನ್ಯತೆ ಇಲ್ಲ ಅಂದ್ರೆ ನಿಮಗೆ ತಗೊಂಡು ಏನ್ ಮಾಡ್ಬೇಕು? ಬೆಂಕಿ ಹಾಕ್ಬೇಕು ನಿಮ್ಗೆಲ್ಲಾರನು. ಜನರನ್ನ ಕಾಪಾಡೋ ಹಿತಾಸಕ್ತಿ ಅನ್ನೋದು ಏಟು ಇಲ್ಲ ನಿಮ್ಗೆ. ಮತ್ತೆ ರಾಷ್ಟ್ರೀಯ ಪಕ್ಷ ನಿಮ್ದು. ನ್ಯಾಷನಲ್ ಪಾರ್ಟಿಲಿ ಇದ್ಕೊಂಡು ಪ್ರಧಾನಿಯವರು ಇದನ್ನ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಇದನ್ನ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲೀರಿ. ಫಸ್ಟ್ ಜನಗಳಿಗೆ ನೀರು ಕೊಡೋದು ಕಲೀರಿ. ಓಟ್ ಕೇಳಕ್ ಆಮೇಲೆ ಬರೋದಂತ ಇಲ್ಲಿ.